ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಪಾರ್ಟ್ನರ್ ಸಿನಿಮಾದ ಅಮೋರ ಅಮೋರ ಅನ್ನುವಂತಹ ಸಾಂಗ್ ರಿಲೀಸ್ ಆಗಿ ಭರ್ಜರಿಯಾಗಿ ರೆಸ್ಪಾನ್ಸ್ ಪಡೆದುಕೊಳ್ತಾ ಇದೆ. ಈಗ ಆಲ್ರೆಡಿ ಟ್ರೆಂಡಿಂಗಲ್ಲಿ ಕೂಡ ಇದೆ. ಇದರಲ್ಲಿ ಸಖತ್ತಾಗಿ ಸ್ಟೆಪ್ಸ್ ಹಾಕ್ತಿರುವಂತಹ ಬೃಂದ ಅವ್ರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸ್ತಾ ಹೋಗೋಣ. ಹಾಯ್ ಬೃಂದ. ಹಾಯ್. ಎಷ್ಟು ಚಲೋ ಅದಿರಲ್ರಿ ನೀವು, ಬೆಳ್ಳಗೆ ಭಾಳ ಚಲೋ. ಹುಡುಗಿರ್ ಕಾಂಪ್ಲಿಮೆಂಟ್ ಮಾಡಿದಾಗ ಆಗೋಷ್ಟು ಖುಷಿ ಆಗಂಗಿಲ್ಲ. ಆಗಂಗಿಲ್ಲ. ಹುಡುಗರು ಮಾಡಿದ್ರೆ ಬ್ಲಶ್ ಹಾಕಾರನ ಹಾಕಿದ್ರೇನ? ದಟ್ ಈಸ್ ಓಕೆ ಓಕೆ, ಬಟ್ ಹುಡುಗಿರ್ ಮಾಡಿದ್ರೆ ಏನು ಮಾಡ್ತೀರಿ ಮೇಡಮ್? ಡೈಲಿ ಮನ್ಯಾಗ ನಾವೊಂದಿಟ್ಟು ಬೆಳಗಾಗನ ಹೇಳ್ರಿ. ನೀವು ಇದೀರಲ್ರಿ ಬೆಳ್ಳಿಗೆ, ಹಂಗೇನೆ. ಅಯ್ಯೋ, ನಿಮ್ಮಷ್ಟು ಇಲ್ಲಿ ಬಿಡ್ರಿ. ಬೆಳ್ಳಿಗಿರೋದು ಟಿಪ್ಸ್ ಕೊಡ್ರಿ ಇಂಪಾರ್ಟೆಂಟ್. ನಮಗೊಂದಿಟ್ಟು. ಏನ್ ಟಿಪ್ಸ್ ಬೇಡ, ಯು ಆರ್ ಬ್ಯೂಟಿಫುಲ್. ಬೇರೆಯವರಿಗೂ ಟಿಪ್ಸ್ ಕೊಡ್ರಿ, ನಮಗೂ ಟಿಪ್ಸ್ ಕೊಡ್ರಿ. ನಾವು ಇನ್ನೊಂದಿಟ್ಟು ಎವ್ರಿಬಡಿ ಇಸ್ ಬ್ಯೂಟಿಫುಲ್ ಇನ್ ದೇರ್ ಓನ್ ವೇ. ಓಕೆ ಓಕೆ, ಏನಾದ್ರು ಟಿಪ್ಸ್? ಏನಕ್ಕೆ ಟಿಪ್ಸ್? ಸ್ಕಿನ್ ಮೇಂಟೈನೆನ್ಸ್. ಫಸ್ಟ್ ಅದು ಹೇಳ್ಬಿಡ್ರಿ. ಚೆನ್ನಾಗಿ ನೀರು ಕುಡೀರಿ. ಫಳ 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 ಅಂತ ಹೊಳಿತೀರಾ. ಚೆನ್ನಾಗಿ ನೀರು ಕುಡಿದ್ರೆ ಮುಗೀತಾ? ಸಿ, ದಟ್ ಈಸ್ ದ ಫಸ್ಟ್ ಸ್ಟೆಪ್. ಅಗೇನ್ ತುಂಬ ಲೈಫ್ ಸ್ಟೈಲ್ ಮ್ಯಾಟರ್ ಆಗುತ್ತೆ, ಹೆಲ್ದಿ ಊಟ ಮಾಡೋದು ಮ್ಯಾಟರ್ ಆಗುತ್ತೆ. ಇದು ಯಾವುದೂ ಕಪ್ಪು ಬಿಳಿ ಮ್ಯಾಟರ್ ಆಗಲ್ಲ. ಸಿ, ಹೆಲ್ದಿ ಆಗಿರೋದಕ್ಕೆ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಐ ಗೆಸ್. ನಾ ಯಾಕೆ ಕೇಳಿದೆ ಅಂದ್ರೆ ಮೇಡಮ್, ಮನ್ಯಾಗ ಅವು ಇವು ಫೇಸ್ ಪ್ಯಾಕು ಅವು ಇವು ಹಾಕ್ಯಂತೀವಿ. ಬಟ್ ಅದೇ ಅಷ್ಟೊಂದೇನು ವರ್ಕ್ ಆಗಲಿಲ್ಲ. ನಿಮ್ಮಿಂದ ಏನಾರು ವರ್ಕ್ ಆಕತ್ತೇನೋ ಅಂತಂದು ಕೇಳಿದೆ ಅಷ್ಟೇ. ಸ್ಕಿನ್ ಚೆನ್ನಾಗಿದೆ ಹಂಗಂತೀರಾ? ಓಕೆ ಬಿಡ್ರಿ ಮೇಡಮ್. ಸೂಪರ್ ಆಗಿ ಬಂದೈತಿ ಸಾಂಗ್, ಮಾತ್ರ ಭರ್ಜರಿಯಾಗಿ ರೆಸ್ಪಾನ್ಸ್ ಪಡೆದೈತಿ. ಅದೇ ನಾನು ಹೇಳ್ತಿದ್ದೆ ಅಜ್ಜಾರ ಸರಿಗೆ ಧೂಳರೆ ಬಂದೈತಿ ಅಂತ ಹೇಳಿ ನಮ್ಮ ಭಾಷೆಗೆ. ಮಸ್ತ್ ಐತಿ, ಒಳ್ಳೆ ರೆಸ್ಪಾನ್ಸ್ ಸಿಗಾಕತ್ತೈತಿ. ಏನಾಗಿ ಚೆನ್ನಾಗಿ ಮಾತಾಡ್ತೀರಿ. ಥ್ಯಾಂಕ್ ಯು ಮೇಡಮ್. ಹೇಳ್ರಿ. ಧೂಳರೆ ಬಂದೈತಿ. ಧೂಳರೆ ಬಂದೈತಿ. ಧೂಳರೆ ಬಂದೈತಿ. ಇವು ನೀವು ಮಾತಾಡಿದ್ರೆ ಇನ್ನೂ ಚಲೋ ರೀ ಮೇಡಮ್. ನೀನಾಗ ಹೇಳ್ಕೊಡ್ರಿ, ನಂಗೆ ಒಂದ್ ಸ್ವಲ್ಪ ಬರ್ತೈತಿ. ಬಿಕಾಸ್ ನಾನು ಬೆಲ್ಗಮಲ್ಲಿ ಓದಿರಿ. ಹಾ, ಇಂಜಿನಿಯರಿಂಗ್ ನಾನು ಬೆಲ್ಗಮಲ್ಲಿ ಓದಿನಿ. ಸೊ ಸ್ವಲ್ಪ ಬರ್ತೈತಿ. ಬಟ್ ನಿಮ್ ಜೊತೆ ಮಾತಾಡಿ ಐ ಗೆಸ್ ಇನ್ನು ಸ್ವಲ್ಪ ಬೆಟರ್ ಆಗ್ತೀವಿ. ಬೆಳಗ್ಗೆ ಹೋಗೋದ್ರಿನ ಚಲೋ ಬಿಡ್ರಿ ಮೇಡಮ್. ಹಂಗಂದ್ರ ನಮ್ ಭಾಷೆ ನಿಮಗೆ ಕನೆಕ್ಟ್ ಐತಿ. ಐ ಲವ್ ಜೋಳದ ರೊಟ್ಟಿ ಊಟ. ನಂಗೆ ತುಂಬಾನೇ ಇಷ್ಟ. ಕಾಳಿನ ಪಲ್ಯ, ಜುನ್ಕಾ, ಚಟ್ನಿ ಪುಡಿ, ಗುರೆಳ್ ಚಟ್ನಿ, ಶೇಂಗಾ ಚಟ್ನಿ, ಬದ್ನಿಕಾಯಿ ಪಲ್ಯ ಬರ್ತಾ ನಾಟ್ ಬರ್ತಾ ಸ್ಟಫ್ ಮಾಡಿ ಮಾಡ್ತಾರಲ್ಲ, ಅದೇ ಬದ್ನಿಕಾಯಿ ಪಲ್ಯ ಅಂತ. ನಾವು ಪಲ್ಯ ಅಲ್ಲ, ಅದೇನು ಅಂತಾರ ಅದಕ್ಕೆ. ಎಣಗಾಯಿ ಅಂದ್ರೆ ಈ ಕಡೆಗೆ ಅರ್ಥ ಆಗಂಗಿಲ್ಲ. ಎಣಗಾಯಿ ಪಲ್ಯ ಅದು ತುಂಬಾ ಇಷ್ಟ ನಂಗೆ. ಮತ್ತ ಆ ಕಡೆ ಮಂದಿನೂ ಭಾಳ ಇಷ್ಟಪಟ್ಟಾರ ಬಿಡ್ರಿ ನಿಮ್ಗೆ. ಒಳ್ಳೆ ರೆಸ್ಪಾನ್ಸ್ ಅದ. ಉತ್ತರ ಕರ್ನಾಟಕದ ಮಂದಿನೂ ಭಾಳ ಕಮೆಂಟ್ ಹಾಕಕತ್ತಿದ್ರು, ಮೇಡಮ್ ಚಲೋ ಕುಣ್ದಿರಿ, ಮಸ್ತ್ ಮಾಡ್ಯಾರಿ ಡ್ಯಾನ್ಸ್ ಅಂತಂದೇಳಿ. ಏನ್ ಹೇಳ್ತೀರಿ? ಮತ್ತೆ ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಈ ಮೊಮೆಂಟಿಗೋಸ್ಕರನೇ ನಾವು ಕಾಯ್ತಾ ಇರ್ತೀವಿ. ನಾವೆಲ್ಲ ಕಷ್ಟಪಡೋದು, ಹಗಲು ರಾತ್ರಿ ಕೆಲಸ ಮಾಡೋದು ಎಲ್ಲದೂ ಆ ಆಡಿಯನ್ಸ್ ಇಂದ ಒಂದು ಟಿಕ್ ಮಾರ್ಕಿಗೋಸ್ಕರ ಅಷ್ಟೇ. ಇಟ್ ಫೀಲ್ಸ್ ಲೈಕ್ ಯುನೋ A+, ಚಿಕ್ಕ ಮಕ್ಕಳಿದ್ದಾಗ A+ ಗ್ರೇಡ್ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತಲ್ಲ. ಎಕ್ಸಾಮ್ ಬರ್ದಿರ್ತೀವಿ, ರಿಸಲ್ಟಿಗೋಸ್ಕರ ಕಾಯ್ತಾ ಇರ್ತೀವಿ. ಆ್ಯಂಡ್ ದಿಸ್ ಈಸ್ ಆರ್ ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ, ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಕುಣಿಯಾಕತ್ತಾರ ಜನ. ಸೊ ತುಂಬಾನೇ ಖುಷಿ ಆಗುತ್ತೆ. ತುಂಬಾನೇ ಖುಷಿ ಆಗುತ್ತೆ. ಅವ್ರ ಕಾಮೆಂಟ್ಸ್ ಎಲ್ಲ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಚಿಕ್ಕ ಡೀಟೇಲನ್ನು ಇಷ್ಟಪಡ್ತಾ ಇದ್ದಾರೆ. ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹುಕ್ ಸ್ಟೆಪ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ಕ್ಯೂಟ್ ಟು ಸಿ ದೆಮ್ ಡ್ಯಾನ್ಸ್. ಅಂದರೆ ಪುಟ್ಟ ಕಾಲು, ಪುಟ್ಟ ಕೈ, ಫುಲ್ ಹೋಗೋದಿಲ್ಲ, ಹಿಂಗೆ ಮಾಡ್ಕೊಂಡು ಮಾಡ್ತಾರೆ. ಸೊ ಇಟ್ಸ್ ವೆರಿ ಕ್ಯೂಟ್. ನೀವು ಅದ್ರಾಗ ಚಲೋ ಬಟ್ಟೆ ಹಾಕೊಂಡಿರಿ ಮೇಡಮ್. ಎಲ್ಲಿಂದ ತಂದಿದ್ರಿ ನೀವು? ನೀವ ಡಿಸೈನ್ ಮಾಡಿಸಿದ್ರ ಏನ ಸಿನಿಮಾದವ್ರು ಕೊಟ್ಟಿದ್ರ ಮೇಡಮ್? ಅದೇ ಸಿನಿಮಾದವರೇ ಕೊಟ್ಟಿರೋದು. ಅಫ್ಕೋರ್ಸ್ ಸಿನಿಮಾದವ್ರು ಕೊಟ್ಟರೆ ನಾವು ಹಾಕೊಳ್ಳೋದು. ಬಟ್ ಎಲ್ಲ ಡಿಸೈನ್ ಮಾಡಿರೋದೆಲ್ಲ ಲಕ್ಷ್ಮೀ ಕೃಷ್ಣ, ನನ್ನ ಡಿಸೈನರ್. ಶಿ ಹಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಇನ್ಫ್ಯಾಕ್ಟ್ ಎಲ್ಲರೂ ಫಸ್ಟ್ ಅದನ್ನೇ ಕೇಳ್ತಾ ಇದ್ದಾರೆ, ಅಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲಿಂದ ಬಂದಿದೆ ಅಂತ. ಅಷ್ಟು ರಿಚ್ ಆಗಿ ಅವಳು ಅದನ್ನ ಡೀಟೇಲಿಂಗ್ ಅಲ್ಲಿ ಕೆಲಸ ಮಾಡಿದಾಳೆ. ಇನ್ಫ್ಯಾಕ್ಟ್ ಸ್ಯಾರಿಯಿಂದ ಹೊಲಿಸಿದಾಳೆ ಅದನ್ನೆಲ್ಲ ತಾನೇ ಡಿಸೈನ್ ಮಾಡಿಬಿಟ್ಟು. ಒಂದು ನಮಗೆ ರಫ್ ಐಡಿಯಾ ಇತ್ತು, ಬಿಕಾಸ್ ನಾವು ಲಾಸ್ಟ್ ಮೂಮೆಂಟ್ ತನಕ ಬೇರೆನೇ ಕಾಸ್ಟ್ಯೂಮ್ಸ್ ಏನೋ ತಲೆಯಲ್ಲಿತ್ತು. ಆ್ಯಂಡ್ ದೆನ್ ಎಲ್ಲರೂ ಕೂತು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಲೈಕ್ ಸಾಂಗ್ ಹಿಂಗಿದೆ. ಆ್ಯಂಡ್ ದೆನ್ ಹೋಲ್ ಟೀಮ್ ರಿಕಿ ಮಾಡ್ಕೊಂಬಂತು. ಅಂದರೆ ಪಾಂಡಿಚೇರಿಗೆ ಹೋಗಿ ಲೊಕೇಶನ್ ನೋಡಿಬಿಟ್ಟು ದೆನ್ ವಿ ಡಿಸೈಡೆಡ್, ಓಕೆ ಈ ಕಲರ್ ಪ್ಯಾಲೆಟಲ್ಲಿ ನಾವು ಒಂದು ಡ್ರೆಸ್ ಮಾಡೋಣ, ಈ ಕಲರ್ ಪ್ಯಾಲೆಟಲ್ಲಿ ಇನ್ನೊಂದು ಡ್ರೆಸ್ ಮಾಡೋಣ, ಆ ಥರ ಯೋಚನೆ ಮಾಡಿದ್ದು. ಅದರಿಂದಾಗಿ ಅಷ್ಟೊಂದು ಮ್ಯಾಚ್ ಆಗ್ತಾ ಇದೆ ಪ್ಯಾಲೆಟ್ಸು. ಅದು ಅಷ್ಟು ರಿಚ್ ಆಗಿ ಕಾಣಿಸೋದಕ್ಕೆ, ಅಷ್ಟು ಕಲರ್ಫುಲ್ ಆಗಿ ಕಾಣಿಸೋದಕ್ಕೆ ದಿಸ್ ಇಸ್ ದ ರೀಸನ್. ವಿ ಫಸ್ಟ್
ಡಿಡ್ ದ ಲೊಕೇಶನ್ ರಿಕಿ ಆ್ಯಂಡ್ ದೆನ್ ಬಂದು ನಾವು ಈ ಥರದ್ದು ಏನಾದರೂ ಮಾಡೋಣ ಅಂತ. ಆ್ಯಂಡ್ ದೆನ್ ಲಕ್ಷ್ಮಿ ವಾಸ್ ಓಪನ್ ಟು ಇಟ್. ಶಿ ವಾಸ್ ಜಸ್ಟ್ ದೇರ್. ಲೈಕ್ ಇಲ್ಲ ಫುಲ್ ಆನ್ ಕೊಡೋಣ ಬಿಕಾಸ್ ಲೊಕೇಶನ್ಸ್ ಅಷ್ಟು ಚೆನ್ನಾಗಿದೆ, ಅಮೇಝಿಂಗ್ ಆಗಿದೆ. ಆ್ಯಂಡ್ ದೆನ್ ಪ್ರೊಡಕ್ಷನಿಂದ ಅಷ್ಟೇ ಒಳ್ಳೆ ಸಪೋರ್ಟ್ ಇತ್ತು. ಇಲ್ಲ ಏನು ಚೆನ್ನಾಗಿ ಕಾಣಿಸುತ್ತೋ ಅದನ್ನು ತೊಗೊಳ್ಳಿ ಅಂತ. ಲಿಟ್ರಲಿ ನಾನು ಲಕ್ಷ್ಮಿ ರೋಡ್ ಅಲ್ದಿದ್ದೀವಿ ಎಲ್ಲ ಹುಡ್ಕೊಂಡು. ಒಂದೊಂದು ಜ್ಯುವೆಲ್ರಿನೂ ಇಟ್ ಈಸ್ ಹ್ಯಾಂಡ್ ಪಿಕ್ಡ್. ಸಾರೀಸ್ ಅಂತ ಅಂದರೆ ಅವಳು ಲಿಟ್ರಲಿ ಒಂದು ಶಾಪಿಗೆ ಕರ್ಕೊಂಡು ಹೋಗಿ ಕಾಶ್ಮೀರಿ ಸಾರೀಸ್, ಅದು ಪ್ಯೂರ್ ಕಾಶ್ಮೀರಿ ಸಾರೀಸನ್ನು ತೊಗೊಂಡು ಸ್ಟಿಚ್ ಮಾಡಿಸಿದಾಳೆ ಅವಳು. ಆ್ಯಂಡ್ ಎಲ್ರಿಗೂ ತುಂಬಾ ಇಷ್ಟ ಆಗ್ತಿದೆ. ಆ ಸ್ಕರ್ಟ್ ತುಂಬಾ ಕ್ಯೂಟ್ ಆಗಿದೆ, ಸ್ಕರ್ಟ್ ತುಂಬಾ ಕ್ಯೂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಆ್ಯಕ್ಚುಲಿ ಹೋಲ್ ಡ್ರೆಸ್ ಅದು. ಸೊ ಯಾ ತುಂಬಾ ಖುಷಿ ಆಗ್ತಾ ಇದೆ, ದೇ ಆರ್ ನೋಟಿಸಿಂಗ್ ಇಟ್ ಅಂತ. ಆಮೇಲೆ ಚಂದಾಗಿ ರೊಮ್ಯಾನ್ಸ್ ಮಾಡಿರಿ ಮೇಡಮ್. ಆದ್ರೆ ಭಾಳ ಒಂದು 4 ಸರಿ ನೋಡ್ರಿ ರೊಮ್ಯಾನ್ಸ್ ಚಂದ ಮಾಡಿರಿ. ಅಂದ್ರೆ ಚಂದಾಗೈತಿ, ಅದು ಮಸ್ತ್ ಬಂದೈತಿ. ಈ ಪಾರ್ಟ್ನರ್ ಅಂದ್ರೆ ಯಾಕೆ ಮೇಡಮ್ ಇದು ಟೈಟಲ್ ಹಿಂಗೆ ಯಾಕೆ ಇಟ್ಟಾರ, ಏನೇನು ಕತಿ ಹೇಳ್ರಿ ಒಂಚೂರು. ನಮ್ಮ ಕಥೆಗೆ ತುಂಬಾನೇ ಆಪ್ಟ್ ಆದಂಥ ಟೈಟಲ್ ಇದು, ಪಾರ್ಟ್ನರ್. ಇಟ್ ಈಸ್ ಈಗ ನಿಮಗೆ ಅಮೋರಾ ಸಾಂಗ್ ನೋಡ್ಬಿಟ್ಟು ನಿಮ್ಗೆ ಅನ್ಸ್ಬೋದು ಆ ಲವ್ ಇಂಟ್ರೆಸ್ಟ್ ಮೇಲೆ ಆ ಪಾರ್ಟ್ನರ್ಶಿಪ್ ಬಗ್ಗೆ ಹೇಳಿರ್ಬೋದು ಅಂತ. ಅಫ್ಕೋರ್ಸ್ ಬೇಸಲ್ಲಿ ಇದೊಂದು ಲವ್ ಸ್ಟೋರಿನೇ. ಬಟ್ ನಮ್ಮ ಲೈಫಲ್ಲಿ ನಮ್ಮ ಒಂದು ಜೀವನ ಸಾಥಿ ಅಂತ ಏನು ಹೇಳ್ತಾರಲ್ಲ, ಅವ್ರ ಜೊತೆಗೆ ತುಂಬ ಪಾರ್ಟ್ನರ್ಶಿಪ್ಗಳಿದೆ. ನನ್ನ ಅಪ್ಪನ ಜೊತೆಗೆ ನಂದೊಂದು ಪಾರ್ಟ್ನರ್ಶಿಪ್ ಇದೆ, ನನ್ನ ಅಮ್ಮನ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಇದೆ, ನನ್ನ ಫ್ರೆಂಡ್ಸ್ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಇದೆ. ಇದೆಲ್ಲ ಪಾರ್ಟ್ನರ್ಶಿಪ್ ಸೇರಿದಾಗ ಅದೊಂದು ಬ್ಯೂಟಿಫುಲ್ ಲೈಫ್ ಇಟ್ ಈಸ್. ಸೊ ಅದೆಲ್ಲ ರಿಲೇಷನ್ಶಿಪ್ಸ್ ಏನಿದೆ, ಅದೆಲ್ಲ ಪಾರ್ಟ್ನರ್ಶಿಪ್ಸ್ಗಳೇನಿದೆ, ಅದೆಲ್ಲ ರಿಲೇಷನ್ಶಿಪ್ಗಳ ಏರಿಳಿತ ಎಲ್ಲಾನು ತೋರಿಸಿ ನಮ್ಮ ಪಾರ್ಟ್ನರ್ ಸಿನಿಮಾ ಆಗಿದೆ. ಫುಲ್ಲಿ ಇಮೋಷ್ನಲ್ ಒಂದು ಫ್ಯಾಮಿಲಿ ಡ್ರಾಮಾ. ಇಟ್ಸ್ ಎ ಲವ್ ಸ್ಟೋರಿ. ಐ ಗೆಸ್ ಎಲ್ಲ ಏಜ್ ಗ್ರೂಪ್ ಅವರು, ಅಪ್ಪ ಅಮ್ಮ, ಅಕ್ಕ ತಂಗಿ, ಅಜ್ಜ ಅಜ್ಜಿ, ಮಕ್ಕಳು ಎಲ್ಲರೂ ಕೂತು ಕಂಫರ್ಟಬಲಿ ಚಿತ್ರಮಂದಿರದಲ್ಲಿ ನೋಡುವಂಥ ಸಿನಿಮಾ ಇದು. ಅದಕ್ಕೋಸ್ಕರ ನಾವು ನಮ್ಮ ಕಾಂಟೆಂಟ್ಗಳನ್ನು ಒಂದೊಂದಾಗಿ ಬಿಡ್ತಾ ಇದ್ದೀವಿ. ಅಮೋರ ತುಂಬಾ ಇಷ್ಟಪಟ್ಟಿದ್ದಾರೆ ಅವರು. ಡೆಫಿನೆಟ್ಲಿ ಮುಂದೆ ಏನು ಬಿಡ್ತೀವಲ್ಲ, ಎಲ್ಲ ಸಾಂಗ್ಸ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಎಲ್ಲನೂ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಓಕೆ, ಈ ಅಜಯ್ ರಾವ್ ಸರ್ ಜೊತೆಗೆ ಆ್ಯಕ್ಟ್ ಮಾಡಿರಿ, ಹೆಂಗಿತ್ತು ಅವರು? ಚಲೋ ಅನ್ಸಿದ್ರ? ಚಲೋ ಪಾರ್ಟ್ನರ್ ಆಗ್ಯಾರ? ಈಸ್ ದ ಬೆಸ್ಟ್ ಪಾರ್ಟ್ನರ್. ಇನ್ಫ್ಯಾಕ್ಟ್ ನಮ್ದು ಹೋಲ್ ಕಾಸ್ಟ್ ಅಂಡ್ ಕ್ರೂ, ವಿ ಆರ್ ಅ ಗ್ರೇಟ್ ಟೀಮ್. ಐ ಲವ್ಡ್ ವರ್ಕಿಂಗ್ ವಿತ್ ಈಚ್ ಆ್ಯಂಡ್ ಎವ್ರಿ ಒನ್. ಈಗ ಅಮೋರಾ ಸಾಂಗಲ್ಲಿ ಏನಾಗಿತ್ತು, ಸಾಂಗ್ ಶೂಟ್ ಟೈಮಲ್ಲಿ ನಮ್ಮ ವೆದರ್ ಇಟ್ ವಾಸ್ ತುಂಬ ಏರಿಳಿತ ಆಗೋಯ್ತು. ಫಸ್ಟ್ 3 days ನಂಗೆ ಸನ್ ಬರ್ನ್ಸ್ ಆಗೋಯ್ತು, ಅಷ್ಟು ಬಿಸಿಲಿತ್ತು. ಹೆಂಗೆ ಅಂತಂದ್ರೆ ಲೈಕ್ ಸ್ಕಿನ್ ಮುಟ್ಟಿದ್ರೆ ಬಿಸಿ 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 ಆಗಿ ಅಂಟಲ್ಲ, ಹ್ಯೂಮಿಡಿಟಿ ಇಲ್ಲ, ಅಲ್ಲಿ ಚುಚ್ಚುವಂತ ಬಿಸಿಲು. ಮತ್ತೆ ನಾವು ಲಿಟ್ರಲಿ ಅಮೋರಾ ಕಟ್ ಗುಡುಗುಡುಗುಡುಗು ಅಂತ ಪಕ್ಕದಲ್ಲಿರೋ ಯಾವ್ದಾದ್ರು ಕೆಫೆ ಅಥವಾ ಅದ್ರ ಒಳಗಡೆ ಓಡೋಗ್ತಾ ಇದ್ವಿ, ಅಷ್ಟು ಬಿಸಿಲಿತ್ತು. ಆ್ಯಂಡ್ ದೆನ್ ಒಂದಿನ ಎಷ್ಟು ಮಳೆ ಅಂತಂದರೆ, ನಂದೊಂದು ಸಿಂಗಲ್ ಒಂದು ಬಿಟ್ಟು ಬರುತ್ತೆ ಡ್ಯಾನ್ಸಿಂದು, ಅದು ಬೆಳಿಗ್ಗೆನೆ ಶೂಟ್ ಮಾಡಬೇಕಿತ್ತು ನಮಗೆ. 6:30 ನಾವು ಸೆಟ್ಟಿಗೆ ಬಂದಿದ್ದೀವಿ, ಧಾರಾಕಾರ ಮಳೆ, ಫುಲ್ ಮಳೆ. 11:30 12 ಗಂಟೆ ತನಕ ಮಳೆ ಸುರಿದಿದೆ. ಇಂಥ ಟೈಮಲ್ಲಿ ಯೂಶ್ವಲಿ ನೀವು ಔಟ್ಡೋರಿಗೆ ಹೋದಾಗ ಏನಾಗುತ್ತೆ ಅಂತಂದರೆ ತುಂಬ ಟೆನ್ಷನ್ ಎನ್ವೈರ್ಮೆಂಟ್ ಆಗಿಬಿಡುತ್ತೆ. ಬಿಕಾಸ್ ಹೋಲ್ ಸೆಟ್ಟನ್ನು ಕರ್ಕೊಂಡು ಹೋಗಿದ್ದೀವಿ, ನಮ್ಗೊಂದು ಟೈಮ್ ಲಿಮಿಟ್ ಇರುತ್ತೆ, ರಿಟರ್ನ್ ಟಿಕೆಟ್ ಬುಕ್ ಆಗಿರುತ್ತೆ, ಅದ್ರ ಒಳಗಡೆ ನಮ್ಗೆ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಬರಬೇಕು. ಬಟ್ ನಮ್ಮ ಟೀಮು ಚಿಲ್ಲಾಗಿದ್ವಿ. ಲೇಟ್ ಆಗ್ತಾ ಇದೆ, ಲೈಕ್ ಶೂಟಿಂಗ್ ಆಗ್ತಾ ಇಲ್ಲ, ಮಳೆ ಬರ್ತಾ ಇದೆ, ಎಷ್ಟೊತ್ತಿಗೆ ನಿಲ್ಲುತ್ತೇನೋ, ಏನು ಮಾಡೋದು, ಹೇಗೆ ಮಾಡೋದು, ಏನೂ ಟೆನ್ಷನ್ ಇಲ್ಲ, ಎಲ್ಲ ಆರಾಮಾಗಿದ್ವಿ. ಐ ಗೆಸ್ ಆ ಕಾನ್ಫಿಡೆನ್ಸ್ ಏನಕ್ಕಿತ್ತು ಅಂತಂದರೆ, ದೇ ವರ್ ಆಲ್ ವೆಲ್ ಪ್ರಿಪೇರ್ಡ್. ಈಗ ನಾವು ಸ್ಟೆಪ್ಸ್ ಅಂತ ಬಂದ್ರೂ ಮಳೆ ನಿಂತು ಅಂತಂದರೆ ಮಾಸ್ಟ್ರಿಗೆ ಗೊತ್ತಿತ್ತು ಒಂದು ಅರ್ಧ ತಾಸಿನ ಕೆಲಸ ಅಂತ. ಸೊ ದಟ್ ಈಸ್ ಹೌ ಇಟ್ ವಾಸ್. ವಿ ವರ್ ಆಲ್ ವೆಲ್ ಪ್ರಿಪೇರ್ಡ್. ಕ್ಯಾಮ್ರಾಮನ್ ತುಂಬಾ ಪ್ರಿಪೇರ್ಡ್ ಆಗಿದ್ದ, ಲೈಕ್ ಹಿ ನ್ಯೂ ಎಲ್ಲಿ ತೆಗಿಬೇಕು, ಯಾವ ಶಾರ್ಟನ್ನು ಎಲ್ಲಿ ಬೇಕು, ಎಷ್ಟು ಬೇಕು ಅಂತ. ಕೊರಿಯೋಗ್ರಫರ್ ಹಿ ಹ್ಯಾಸ್ ಗಿವನ್ ಹಿಟ್ಸ್ ಆಫ್ಟರ್ ಹಿಟ್ಸ್. ಅಷ್ಟು ಎಕ್ಸ್ಪೀರಿಯನ್ಸ್ ಟೀಮ್ ಇರುವಾಗ, ಆ್ಯಂಡ್ ಅವ್ರ ಜೊತೆಗೆ ನಾವು ಸೇರ್ಕೊಂಡಾಗ ಒಂದು ಸೇರ್ಪಡೆ ಅಷ್ಟೇ ನಮ್ಮದು. ಅವರೆಲ್ಲ ತುಂಬ ಮೂವೀಸ್ಗಳಲ್ಲಿ ಮುಂಚೆನೇ ಕೆಲಸ ಮಾಡಿದ್ದಾರೆ, ನಂದು ಮಾತ್ರ ಹೊಸ ಸೇರ್ಪಡೆ. ಅದರಲ್ಲಿ ನಾನು ಎಫರ್ಟ್ ಹಾಕಿದ್ದೀನಿ. ನನ್ನ ಸ್ಟೆಪ್ಸ್ ಎಲ್ಲ ಅಷ್ಟು ಪರ್ಫೆಕ್ಟಾಗಿ ಕಲ್ತ್ಕೊಂಡು ನಾವು ಅಲ್ಲಿಗೆ ಹೋದ್ವಿ. ಸೊ ಇಟ್ ವಾಸ್ ಈಸಿಯರ್. ಔಟ್ಡೋರಿಗೆ ಹೋದಾಗ ವಿ ಚಿಲ್ಡ್ ಅಷ್ಟೇನೆ. ವಿ ಹ್ಯಾಡ್ ಅ ಗ್ರೇಟ್ ಫನ್. ಅಂದರೆ ಒಂದು ಬ್ಯಾಚುಲರ್ ಪಾರ್ಟಿಗೆ ಹೋದಾಗ ಹೆಂಗೆ ಎಂಜಾಯ್ ಮಾಡಿಕೊಂಡು ಸುತ್ತಾಡ್ಕೊಂಡು ಹಂಗೆ ಇದ್ವಿ ನಾವು ಅಷ್ಟೇ. ಲೊಕೇಶನ್ಸ್ಗೆಲ್ಲ ಪ್ರೊಡಕ್ಷನ್ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ರು, ಸುಮ್ಮನೆ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ವಿ, ಚಿಲ್ಲಾಗಿದ್ವಿ ಅಷ್ಟೇ. ಓಕೆ, ನೀವು ಅಂದ್ರೆ ಮಾಡಿರೋದು ಕೆಲವೊಂದಷ್ಟು ಸಿನಿಮಾಗಳು ಮಾಡಿದ್ದೀರಿ ಮೇಡಮ್, ಭಾಳ ಚಲೋ. ಅಂದರೆ ಮಾಡ್ದಾಗ್ಲೇ ಒಳ್ಳೆ ರೆಸ್ಪಾನ್ಸ್ ಸಿಗಕತ್ತೈತಿ, ಒಳ್ಳೊಳ್ಳೆ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರಿ. ಇದ್ರಾಗ ಪಾತ್ರ ಎಷ್ಟು ಖುಷಿ ಕೊಡ್ತೈತಿ ನಿಮಗೆ, ಆಮೇಲೆ ಮಂದಿಗೆ ಎಷ್ಟು ಖುಷಿ ಅನಿಸ್ತೈತಿ ಅಂದ್ರೆ ನಿಮ್ಮ ಪಾತ್ರ ನೋಡಿದರೆ?
ನನಗೆ ನನ್ನ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿ ವೆನ್ ಐ ಸ್ಟಾರ್ಟೆಡ್ ಮೈ ಕರಿಯರ್ ಅಲ್ಲ ಇಂಡಸ್ಟ್ರಿಯಲ್ಲಿ, ಐ ಹ್ಯಾಡ್ ಅ ಜಾಬ್. ನಾನು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಂದು ಜಾಬು ಸ್ಯಾಲ್ರಿ ಎಲ್ಲ ಬಿಟ್ಟು ಬಂದು ನಾನು ಅಪ್ಪಾಜಿ ಆಯಿಗೊಂದು ಅಫರ್ಮೇಷನ್ ಕೊಟ್ಟು ಬಂದಿದ್ದೆ, ಇಲ್ಲ ನಾನು ಏನಾದರೂ ಮಾಡಬೇಕು ಅಂತಿದ್ದೀನಿ, ಸ್ವಲ್ಪ ಸಮಯ ಕೊಡಿ ನಮಗೆ ಅಂತ. ನಾನು ಇಲ್ಲಿಗೆ ಬಂದಾಗ ಐ ವಾಂಟೆಡ್ ಟು ಟ್ರೈ ಔಟ್ ಡಿಫ್ರೆಂಟ್ ಥಿಂಗ್ಸ್. ನನಗೆ ಚಿಕ್ಕವಳಿದ್ದಾಗಿಂದ ಏನಿತ್ತು ಗೊತ್ತಾ, ನನಗೆ ಪೊಲೀಸ್ ಆಫೀಸರ್ ಆಗಬೇಕು ಅಂತಿತ್ತು, ನನಗೆ ಇಂಜಿನಿಯರ್ ಆಗಬೇಕು ಅಂತಿತ್ತು, ಡಾಕ್ಟರ್ ಆಗಬೇಕು ಅಂತಿತ್ತು, ಅದಾಗಬೇಕು ಅಂತ ಇದಾಗಬೇಕು ಅಂತಿತ್ತು. ಬಟ್ ಎಲ್ಲನೂ ಒಂದೇ ಸತಿ ಮಾಡೋಕ್ಕಾಗಲ್ಲ. ಸೊ ಐ ಬಿಕೇಮ್ ಎನ್ ಇಂಜಿನಿಯರ್. ಅದರ ನಂತರ ನಾನೀಗ ಆ್ಯಕ್ಟಿಂಗ್ ಮಾಡಿಕೊಂಡು ಐ ವಾಂಟೆಡ್ ಟು ಟ್ರೈ ಔಟ್ ಡಿಫ್ರೆಂಟ್ ರೋಲ್ಸ್. ನನಗೆ ಪ್ರತಿ ಸಿನಿಮಾದಲ್ಲೂ ವೆರೈಟಿ ಬೇಕು. ನನ್ನ ರೋಲ್ ನನಗೆ ಹೇಗಿರಬೇಕು ಅಂತಂದರೆ ಜನರಿಗೆ ಓಕೆ ಈ ಕ್ಯಾರೆಕ್ಟ್ರು ಇದಕ್ಕೋಸ್ಕರ ಇತ್ತಾ ಈ ಕ್ಯಾರೆಕ್ಟರು, ಇಷ್ಟು ಇಂಪ್ಯಾಕ್ಟ್ಫುಲ್ ಆಗಿತ್ತಾ, ಅದು ಬರಬೇಕು ಅವರಿಗೆ. ಅವರು ಥಿಯೇಟ್ರಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತಂದರೆ ನನ್ನ ಕ್ಯಾರೆಕ್ಟ್ರ್ ಅವ್ರಿಗೆ ನೆನಪಲ್ಲಿ ಉಳಿಬೇಕು. ಅದು ಬಂದು ಹೋಗೋ ಕ್ಯಾರೆಕ್ಟ್ರ್ ಆದರೆ ಅದು ನನಗೂ ಮಜಾ ಕೊಡಲ್ಲ, ಆಡಿಯನ್ಸಿಗೂ ಮಜಾ ಕೊಡಲ್ಲ. ಅವರು ತಮ್ಮ ದುಡ್ಡನ್ನು ಖರ್ಚು ಮಾಡಿ ತಮ್ಮ ಸಮಯನ ನನಗೋಸ್ಕರ ಚಿತ್ರಮಂದಿರದಲ್ಲಿ ಕೊಡ್ತಾ ಇದ್ದಾರೆ ಅಂತಂದರೆ ನಾನು ಅವರಿಗೆ ವೆರೈಟಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಸಿನಿಮಾದಲ್ಲೂ ವೆರೈಟಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ನನ್ನ ಹಿಂದಿನ ಸಿನಿಮಾಗಳಲ್ಲಿ ನೀವು ಹೇಳ್ದಂಗೆ ನಾನು ಬೇರೆ ಬೇರೆ ರೀತಿ ಟ್ರೈ ಮಾಡಿದ್ದೀನಿ. ತುಂಬಾ ವೆರೈಟಿ ಆಫ್ ರೋಲ್ಸ್ ಕೊಟ್ಟಿದ್ದೀನಿ. ಒಂದೊಂದು ಆಡಿಯನ್ಸಿಗೆ ಇಷ್ಟ ಆಗುತ್ತೆ, ಒಂದೊಂದು ಇಷ್ಟ ಆಗಲ್ಲ. ಅದು ನಮ್ಮ ಇಂಟ್ಯೂಷನ್ ಪ್ರಕಾರ ನಾವೇನೋ ಮಾಡಿರ್ತೀವಿ. ಬಟ್ ಯು ಹ್ಯಾವ್ ಟು ಕೀಪ್ ಟ್ರೈಯಿಂಗ್. ಐ ವಿಲ್ ಕೀಪ್ ಟ್ರೈಯಿಂಗ್. ನನ್ನ ಪ್ರಯತ್ನ ಸತತವಾಗಿ ಹೀಗೆ ನಡೀತಾ ಇರುತ್ತೆ. ಈಗ ಪಾರ್ಟ್ನರ್ ಆದಮೇಲೆ ಕೂಡ ನಾನು ಇನ್ನೂ 100ರಷ್ಟು ಹೆಚ್ಚು ಎಫರ್ಟ್ ಹಾಕ್ತೀನಿ, ಇನ್ನೂ ಒಳ್ಳೆ ರೋಲ್ಸನ್ನು ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಇನ್ಫ್ಯಾಕ್ಟ್ ನಾನು ಪಾರ್ಟ್ನರ್ ರಿಲೀಸ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಮತ್ತು ಯಾವುದೂ ರೋಲ್ಸನ್ನು ತೊಗೊತಾ ಇಲ್ಲ, ಬಂದಿದ್ದು ಮೂವೀಸೂ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಆಡಿಯನ್ಸ್ ರಿಯಾಕ್ಷನ್ ಹೆಂಗಿದೆ ಅಂತ, ನನ್ನ ಚಾಯ್ಸಸ್ ಕರೆಕ್ಟ್ ಆಗಿದೆಯೋ ಇಲ್ವೋ, ನಾನು ಮುಂದೆ ಏನು ಚೇಂಜಸ್ ಮಾಡ್ಕೋಬೇಕು, ಅಥವಾ ಈಗ ಅವ್ರ ಕಾಮೆಂಟ್ಸ್ ಓದೋದು ನಾನು ಏನಕ್ಕೆ ಓದೋದು ಅಂತಂದರೆ ಐ ವಾಂಟ್ ದಟ್ ಫೀಡ್ಬ್ಯಾಕ್. ಐ ವಾಂಟ್ ಟು ಇಂಪ್ರೂವ್ ಮೈ ಸೆಲ್ಫ್. ಐ ವಾಂಟ್ ಟು ಲರ್ನ್ ಎವ್ರಿ ಡೇ. ಪ್ರತಿದಿನ ನಾನು ಬಂದು ಇದನ್ನೇ ಯೋಚನೆ ಮಾಡ್ತೀನಿ. ಇವತ್ತು ನಾನು ಏನಾದರೂ ಒಂದು ನೋಡ್ತೀನಿ, ಮೇ ಬಿ ಅವ್ರು ಏನೋ ಒಂದು ಕರೆಕ್ಷನ್ ಹೇಳ್ತಾರೆ ನನಗೆ, ಮೇಡಮ್ ಈ ಲುಕ್ಕಲ್ಲಿ ನಿಮ್ದು ಹಿಂಗೆ ಏನೋ ವರ್ಕೌಟ್ ಆಗ್ತಿಲ್ಲ, ಈ ಹೇರ್ ಸ್ಟೈಲ್ ನಿಮ್ಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ. ಸಿ ಎಂಡ್ ಆಫ್ ದ ಡೇ ಐ ಆಮ್ ವರ್ಕಿಂಗ್ ಫಾರ್ ದೆಮ್. ಐ ಆಮ್ ಹ್ಯೂರ್ ಟು ಎಂಟರ್ಟೈನ್ ಪೀಪಲ್. ಅವರು ಎಂಟರ್ಟೈನ್ ಆಗ್ತಾ ಇದ್ದಾರೆ, ಅವರು ಖುಷಿಯಿಂದ ಇರ್ತಾ ಇದ್ದಾರೆ ಅಂತಂದರೆ ನಾಳೆ ನನಗೆ ಮತ್ತೆ ಊಟ ಸಿಗುತ್ತೆ. ನಿಜ. ನನಗೆ ಒಂದು ಪ್ರೊಡ್ಯೂಸರು ನನ್ನ ಮೇಲೆ ನಂಬಿಕೆ ಇಡ್ತಾರೆ. ಇವಳು ಅಂತಂದರೆ ಆಡಿಯನ್ಸಿಗೆ ಇಷ್ಟ ಆಗುತ್ತೆ, ಇವಳು ಯಾವುದೇ ಒಂದು ಕ್ಯಾರೆಕ್ಟರ್ನ ಬೇಕಾದರೂ ತೊಗೊಂಡು ಹೋಗ್ತಾಳೆ, ಇವಳು ಸಿನಿಮಾಗೋಸ್ಕರ ಎಂಡ್ ತನಕ ನಿಲ್ತಾಳೆ ಅನ್ನೋದು ಕಾನ್ಫಿಡೆನ್ಸ್ ಪ್ರೊಡ್ಯೂಸರಲ್ಲೂ ಬರಬೇಕು. ಆ್ಯಂಡ್ ಐ ವಾಂಟ್ ಟು ಸೆಟ್ ದಟ್ ಮಾರ್ಕ್ ಆನೆಸ್ಟ್ಲಿ. ನನಗೆ ಐ ವಾಂಟ್ ಮೈ ಟೀಮ್ ಟು ಬಿ ಹ್ಯಾಪಿ. ನಾನು ಒಂದು ಸಿನಿಮಾ ಅಂತ ಬಂದಾಗ ಯಾವತ್ತೂ ಒಂದು ಶೂಟ್ ಮುಗಿಸ್ಕೊಂಡೆ ಪ್ರಮೋಷನ್ಸಿಗೆ ಕರೆದಾಗ ಹೋದೆ ಹಾಗಿಲ್ವೇ ಇಲ್ಲ. ಯು ಆಸ್ಕ್ ಎನಿ ಟೀಮ್, ಐ ಆಮ್ ದೇರ್ 200% ಐ ಆಮ್ ದೇರ್. ನಾನು ಸಿನಿಮಾಗೂ ಇನ್ಫ್ಯಾಕ್ಟ್ ಅವ್ರು ಮಾಡಿಲ್ಲ ಅಂತಂದರೆ ನಾನೇ ಮಾಡಿರ್ತೀನಿ. ಸರ್ ಏನಾಗ್ತಾ ಇದೆ, ರೆಡಿ ಆಯಿತಾ ಸಿನಿಮಾ, ನಾವು ನೋಡೋಣ ಸಿನಿಮಾನ, ಅಥವಾ ವಿಡಿಯೋ ಸಾಂಗ್ ಯಾವಾಗ ರಿಲೀಸ್ ಮಾಡೋಣ, ಸಾಂಗ್ ರೆಡಿ ಆಯಿತಾ, ಸಿಂಗರ್ ಹಾಡಿದ್ರಾ. ಐ ಆಮ್ ಆಲ್ವೇಸ್ ಆಸ್ಕಿಂಗ್ ಫಾರ್ ಅಪ್ಡೇಟ್. ಏನಾದರೂ ನನ್ನಿಂದ ಹೆಲ್ಪ್ ಬೇಕಾ, ನಾನು ಬರಲ್ಲ, ಐ ಆಮ್ ಆಲ್ವೇಸ್ ಆಸ್ಕಿಂಗ್. ಆ್ಯಂಡ್ ಅವರು ಒಂದು ವೇಳೆ ಆ್ಯಸ್ ಅ ಟೀಮ್ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತಂದರೆ ಐ ಆಮ್ ದೇರ್. ಐ ಗೆಸ್ ತುಂಬ ಜನರಿಗೆ ಅದು ಆಪ್ಷನ್ನೇ ಸಿಗಲ್ಲ. ತುಂಬ ಜನರಿಗೆ ಅಂತಂದರೆ ಸ್ಪೆಷಲಿ ಹೀರೋಯಿನ್ಸಿಗೆ ಹೇಳ್ತಾ ಇದ್ದೀನಿ ನಾನು, ಬರಲ್ಲ, ಎಲ್ಲೋ ಕಾಣಿಸ್ಕೊತಾರೆ ಬಿಡ್ತಾರೆ ಅಂತೆಲ್ಲ ಹೇಳ್ತಾರೆ. ಎಸ್ಪೆಷಲಿ ಪ್ರಮೋಷನ್ಗೆ ಬರಲ್ಲ ಅಂತಂದ್ರೆ ದರ್ ಇಸ್ ಅ ರೀಸನ್ ಮ್ಯಾಮ್, ದರ್ ಇಸ್ ಅ ರೀಸನ್ ಫಾರ್ ಇಟ್. ಬಿಕಾಸ್ ಅವ್ರಿಗೆ ಹೇಳಲ್ಲ ನಾಳೆ ಇದೆ ಅಂತ. ನಿನ್ನೆ ಪಾಪ ಹಿಂದಿನ ದಿನ 12 ಗಂಟೆಗೆ 11 ಗಂಟೆಗೆ ಹೇಳಿದರೆ ಅವ್ರದ್ದು ಏನೋ ಬೇರೆ ಕಮಿಟ್ಮೆಂಟ್ ಇರುತ್ತೆ. ಮೇ ಬಿ ತಪ್ಪಿಸ್ಕೊಳಕ್ಕಾಗದೇ ಇರುವಂಥ ಒಂದು ಕಮಿಟ್ಮೆಂಟ್ ಇರುತ್ತೆ. ಅಂದರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಬಟ್ ಸಿಚುವೇಶನ್ಸ್ ಒಮ್ಮೊಮ್ಮೆ ಹಂಗೆ ಆಗುತ್ತೆ. ಬಟ್ ಪಾರ್ಟ್ನರ್ ಟೀಮಲ್ಲಿ ವಿ ಹ್ಯಾವ್ ಹ್ಯಾಡ್ ಅ ಬ್ಲಾಸ್ಟ್. ನಾವೆಲ್ಲರೂ ಒಂದೊಂದು ಡಿಸಿಷನ್ ಕೂಡ ನನ್ನ ಒಪಿನಿಯನ್ ಕೇಳಿ, ಹೀರೋ ಸರ್ ಒಪಿನಿಯನ್ ಕೇಳಿ, ಡೈರೆಕ್ಟ್ರು, ಪ್ರೊಡ್ಯೂಸ್ ಎಲ್ಲರೂ ನಾವು ಕೂತು ಡಿಸೈಡ್ ಮಾಡ್ತೀವಿ ನಾಳೆ ಏನೇನು ಮಾಡಬೇಕು, ನಾಳೆ ನಮ್ಮದು ಮಾರ್ಕೆಟಿಂಗ್ ವೈಸಲ್ಲಾಗಿರ್ಬೋದು, ಜನರಿಗೆ ಮುಟ್ಸೋದಕ್ಕೆ ಏನೇನು ಮಾಡ್ಬೇಕು ಎಲ್ಲದನ್ನು ಡಿಸ್ಕಷನ್ ಮಾಡಿಕೊಂಡು ನಾವು ಕೆಲಸ ಮಾಡ್ತೀವಿ. ಐ ಗೆಸ್ ನಿಮಗೆ ಆ ಲೈವ್ಲಿನೆಸ್, ನಿಮ್ಗೆ ಆ ಬಾಂಡ್ ಕಾಣಿಸ್ತಿದೆ ಅಂತ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್. ನಾವೆಲ್ಲರೂ ಅದಕ್ಕೋಸ್ಕರ ಇಷ್ಟು ಖುಷಿಯಿಂದ ಇದ್ದೀವಿ. ನಾವು ಪ್ರತಿದಿನ ಖುಷಿಯಿಂದ ಎದ್ದೇಳ್ತೀವಿ, ಇವತ್ತು ಪಾರ್ಟ್ನರ್ ಟೀಮ್ ಜೊತೆಗೆ ಸಿಗಕ್ಕಿದೆ ಅಂತ. ಸೊ ದಟ್ ಈಸ್ ದ ಸ್ಪಿರಿಟ್ ಇನ್ ದ ಟೀಮ್ ಆಫ್ ಪಾರ್ಟ್ನರ್. ನೀವೇನು ಹೇಳತ್ತೀರಿ ಅಂದರೆ ಕೋಆರ್ಡಿನೇಷನ್ ಇರ್ಬೇಕು ಟೀಮ್ನಾಗ, ಅವಾಗೆಲ್ಲ ಸರಿ ಇರ್ತೈತಿ. ಆಗ ಯಾರ ಮೇಲೂ ಅಪಾದನೆಗಳಿರಲ್ಲ, ಇನ್ನೊಂದಿರಲ್ಲ.
ಅದ ನಿಮ್ ನೋಡ್ರಿ ನಿಮ್ ಟೀಮ್ನಾಗ ಅದಿತ್ತು ಕಾಣಿಸ್ತಾ ಇತ್ತು ಎಕ್ಸಾಕ್ಟ್ಲಿ ನೋಡಕತ್ತಿದ್ದೆ ಅಬ್ಸರ್ವ್ ಮಾಡತ್ತಿದ್ದೆ ಅಜಯ್ ರಾವ್ ಸರ್ ಜೊತೆ ಮಾತಾಡ್ತಿದ್ರಿ ಎಷ್ಟು ಚಲೋ ಇತ್ತು ಬಾಂಡಿಂಗ್ ಎಲ್ಲ ನೋಡಿದಾಗ ಖುಷಿ ಆಕತಿ ಎಲ್ಲಾ ಟೀಮ್ನಾಗ ಹಿಂಗಿದ್ರೆ ಇಂಥ ಪ್ರಾಬ್ಲಮ್ಗಳು ಬರಂಗಿಲ್ಲ ಅಂತ ನೀವು ಹೇಳ್ತಿದ್ರಿ. ವೆರಿ ಟ್ರೂ ವೆರಿ ಟ್ರೂ. ತುಂಬ ಐ ಹ್ಯಾವ್ ಬೀನ್ ಲಕ್ಕಿ ಇನ್ಫ್ಯಾಕ್ಟ್. ನನಗೆ ಪ್ರತಿಯೊಂದು ಟೀಮಲ್ಲೂ ಅಂದರೆ ಪ್ರತಿಯೊಂದು ಮೂವಿಯಲ್ಲೂ ಇಂಥದ್ದೇ ಟೀಮ್ ಸಿಕ್ಕಿದೆ. ಐ ಹ್ಯಾವ್ ಬೀನ್ ಫಾರ್ಚುನೇಟ್ ಇನಫ್ ಟು ವರ್ಕ್ ವಿತ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಪೀಪಲ್. ಎಲ್ಲರೂ ಪಾಪ ಖುಷಿಯಾಗಿರ್ತಾರೆ. ಆ್ಯಂಡ್ ನಂಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐ ಲವ್ ಮೈ ಜಾಬ್, ಐ ಲವ್ ಸಿನಿಮಾ, ಐ ಲವ್ ಕ್ಯಾಮ್ರಾಸ್. ನಂಗೆ ತುಂಬಾ ಇಷ್ಟ. ನಾನು ತುಂಬಾ ಜೋಶಲ್ಲಿ ಬರ್ತೀನಿ. ಬಟ್ ಅದು ಆ ಸುತ್ತಮುತ್ತ ಆ ಎನರ್ಜಿ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಅಫ್ಕೋರ್ಸ್ ಯು ಹ್ಯಾವ್ ಟು ಡೂ ಯೋರ್ ಜಾಬ್ ಎಂಡ್ ಆಫ್ ದ ಡೇ. ಏನೇ ಆಗಲಿ ಸಂಬಂಧ ಸರಿಯಾಗಿರಲಿ ಸರಿಗಿಲ್ಲದೆ ಇರಲಿ ನೀವು ನಿಮ್ಮ ಕೆಲಸನ ಮಾಡಲೇಬೇಕು. ಬಟ್ ಇಂಥ ಒಂದು ಎನ್ವೈರ್ನ್ಮೆಂಟ್ ಇದ್ದಾಗ ಈ ಪಾರ್ಟ್ನರ್ ಥರ ಒಂದು ಟೀಮ್ ಇದ್ದಾಗ ಆ ಜೋಶ್ ಬೇರೆ ಲೆವೆಲಲ್ಲೇ ಇರುತ್ತೆ. ಯು ಕಾಂಟ್ ಇಮ್ಯಾಜಿನ್. ಐ ಸೀರಿಯಸ್ಲಿ ಕಾಂಟ್. ಅಂದರೆ ಅದನ್ನು ವರ್ಡ್ಸಲ್ಲಿ ಹೇಳೋದಕ್ಕಾಗಲ್ಲ. ನಮ್ದೆಲ್ಲರದೂ ಈ ಎಕ್ಸೈಟ್ಮೆಂಟ್ ಏನಿದೆ, ಈ ಫೀಲಿಂಗ್ಸ್ ಏನಿದೆ, ಅದನ್ನು ನಮಗೆ ಶಬ್ದಗಳಲ್ಲಿ ಜನರಿಗೆ ಹೇಳೋಕ್ಕೆ ಆಗ್ತಾ ಇಲ್ಲ. ಬಟ್ ನೋಡಿದವರೆಲ್ಲ ಹೇಳ್ತಿದ್ದಾರೆ ಖುಷಿಯಿಂದಿದ್ದೀರಾ, ಎಕ್ಸೈಟ್ಮೆಂಟ್ ಕಾಣಿಸ್ತಿದೆ. ಇಟ್ಸ್ ಬಿಕಾಸ್ ಆಫ್ ದ ಟೀಮ್. ಇಟ್ಸ್ ಬಿಕಾಸ್ ಆಫ್ ಎವ್ರಿಬಡೀಸ್ ಎಫರ್ಟ್, ಎವ್ರಿಬಡೀಸ್ ಪಾಸಿಟಿವ್ ವರ್ಕ್ಸ್. ಅದೇ ಹೇಳ್ತಾ ಇದ್ದಲ್ಲ, ಎಲ್ಲರೂ ನಾನು ಬಂದ ತಕ್ಷಣ ಹೋಗಕ್ಕೆ ಶುರು ಮಾಡ ಟ್ರೈನಿಂಗ್ ಕೊಟ್ಟಿಟ್ಟಿದ್ದೀವಿ ಅಂತ. ಬಟ್ ಇಟ್ ಆಲ್ ಕಮ್ಸ್ ಫ್ರಮ್ ದೇರ್ ಹಾರ್ಟ್. ಅಂದರೆ ಅವರಿಗೆ ನಾನು ನಗಾಡಿದೆ ಅಂತಂದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ರೆ ಈಗ ಪ್ರತಿದಿನ ನಾನು ಚೆನ್ನಾಗೇ ಕಾಣಿಸ್ತೀನಿ ಅಂತಲ್ಲ. ಬಟ್ ಬಂದ ತಕ್ಷಣ ನಮ್ಮ ಡೈರೆಕ್ಟರ್ಸ್ ಅವರು ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂತ. ಹೀ ಲವ್ಸ್ ಹಿಸ್ ಆರ್ಟಿಸ್ಟ್. ಅವ್ರಿಗೆ ಅವ್ರ ಹೀರೋಯಿನ್ ಅಂದ್ರೆ ತುಂಬಾ ಇಷ್ಟ, ಅವ್ರಿಗೆ ಅವ್ರ ಹೀರೋ ಅಂದರೆ ತುಂಬಾ ಇಷ್ಟ. ಅದು ಮುಖದಲ್ಲಿ ಕಾಣಿಸುತ್ತೆ. ದಟ್ ಹ್ಯಾಸ್ ಟು ಬಿ ದೇರ್ ಇನ್ ದ ಟೀಮ್. ಹೌದು. ಬಟ್ ಏನ್ ಅನ್ಸುತ್ತೆ ಗೊತ್ತಾ, ಇನ್ಫೋಸಿಸ್ ಬಿಟ್ಟು ಈ ತರ ನಟಿಯಾಗಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ ಆಮೇಲೆ. ವೆರಿ ಟ್ರೂ ವೆರಿ ಟ್ರೂ. ನಾನು ತುಂಬಾನೇ ಖುಷಿಯಾಗಿದ್ದೀನಿ. ನೋ ಕಂಪ್ಲೇಂಟ್ಸ್. ಐ ಹ್ಯಾವ್ ಆಲ್ವೇಸ್ ಹ್ಯಾಡ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಟೈಮ್ಸ್ ಇನ್ ಮೈ ಮೂವೀಸ್, ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ಸ್. ಎಲ್ಲರೂ ಚೆನ್ನಾಗಿದ್ದಾರೆ. ಆಲ್ ಮೈ ಕೋಸ್ಟಾರ್ಸ್ ಎಲ್ಲರೂ ದೇ ಆರ್ ಮೈ ಗುಡ್ ಫ್ರೆಂಡ್ಸ್. ಎಲ್ಲರ ಜೊತೆನೂ ಟಚ್ಚಲ್ಲಿದ್ದೀನಿ. ನಾನು ಏನೇ ಒಂದು ವರ್ಕ್ ಹಾಕಿದ್ರೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಸಪೋರ್ಟಿಂಗ್ ವರ್ಡ್ಸ್ ಎಲ್ಲ ಹೇಳ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಓಕೆ, ಕೆಲವೊಂದಷ್ಟು ಸಜೆಷನ್ಸ್ ಕೊಡ್ರಿ ನ್ಯೂ ಕಮ್ಮರ್ ಆಗಿ ಬಂದಾಗ ಇಂಡಸ್ಟ್ರಿಗೆ. ಯಾಕಂದರೆ ನೀವು ಆ ಸಕ್ಸಸ್ ಕಾಣ್ತಾ ಇದ್ದೀರಿ, ಆಮೇಲೆ ಅಷ್ಟೇ ಚೆನ್ನಾಗಿ ಅದನ್ನು ಫಾಲೋ ಮಾಡಾಕತ್ತೀರಿ ಬಿಡ್ರಿ, ಅದು ಬೇರೆ ಮಾತು. ಏನು ನ್ಯೂ ಕಮ್ಮರಿಗೆ ಏನಾರು ಒಂದು ಸಜೆಷನ್ಸ್ ಫಿಲಿಮ್ ಇಂಡಸ್ಟ್ರಿಗೆ ಬರ್ಬೇಕಂದವರು ಏನೇನು ಫಾಲೋ ಮಾಡ್ಬೇಕ್ರಿ ಮೇಡಮ್? ನೀವು ಹೇಳ್ತಿದ್ರಿ ಅವಾಗಲೇ ಎಲ್ಲ ಕೋಆರ್ಡಿನೇಷನ್ ಇಂಪಾರ್ಟೆಂಟ್ ಆಕತಿ, ಪ್ರಮೋಷನಿಗೆ ಕರೆಕ್ಟ್ ಹೋಗ್ಬೇಕು, ಅದೆಲ್ಲ ಬೇಸಿಕ್. that comes once you have that opportunity ಇಲ್ಲ ಅಂತಂದಾಗ ಪಾಪ ಅವ್ರು ಏನು ಮಾಡ್ತಾರೆ, ಎಲ್ಲಿಂದ ಹೋಗಿ ಕೋಆರ್ಡಿನೇಷನ್ ಮಾಡ್ತಾರೆ. ಬಟ್ ಐ ಸಮ್ವೇರ್ ಫೀಲ್ ದ್ಯಾಟ್ ಹಾರ್ಡ್ ವರ್ಕ್ of course is very very important. You have to work towards it. ಈಗ ನೀವು ಬರೀ ಮ್ಯಾನಿಫೆಸ್ಟೇಷನ್ ಅಂತಾರೆ. ನೀವು ಮನೇಲಿ ಕೂತ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಬರುತ್ತಾ? ಆಗಲ್ಲ. ಯು ವರ್ಕ್ ಟುವಾರ್ಡ್ಸ್ ಇಟ್. ದಟ್ ಈಸ್ ಅಫ್ಕೋರ್ಸ್ ಫಸ್ಟ್ ಥಿಂಗ್. ಬಟ್ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಲಕ್ ಫ್ಯಾಕ್ಟ್ರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಫೀಲ್ಡ್ಸಲ್ಲಿ. ಬೀಯಿಂಗ್ ದೇರ್ ಎಟ್ ದ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ಈಗ ನೀವು ಒಂದು ಪ್ಲೇಸಲ್ಲಿ ಇದ್ದೀರಿ, ಅಲ್ಲಿ ಯಾರೋ ಸಿಕ್ಕಿದ್ರು, ಏನೋ ಅವ್ರಿಗೆ ಆ ವೈಬ್ ಬಂತು, ಈ ಫೇಸ್ ಸೂಟ್ ಆಗುತ್ತೆ ನನ್ನ ಮೂವಿಗೆ ಅಂತ. ಬಟ್ ಇಫ್ ಯು ಆರ್ ನಾಟ್ ಪ್ರಿಪೇರ್ಡ್, ನಿಮ್ಗೆ ಮೇ ಬಿ ಅವ್ರಿಗೆ, ಆ ಪ್ರೊಡ್ಯೂಸರ್ಗೆ, ಡೈರೆಕ್ಟ್ರಿಗೆ, ಆ ರೋಲಿಗೆ ಡ್ಯಾನ್ಸ್ ಮಾಡೋರು ಬೇಕಿತ್ತು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ, ನೀವು ಡ್ಯಾನ್ಸ್ ಬರಲ್ಲ ಅಂತಂದರೆ ಯು ವಿಲ್ ಲೂಸ್ ದಟ್ ಅಪಾರ್ಚುನಿಟಿ. ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಇನ್ ದ ಫಸ್ಟ್ ಪ್ಲೇಸ್. ಅದ್ರ ಜೊತೆಗೆ ಬೀಯಿಂಗ್ ದೇರ್ ಎಟ್ ದ ರೈಟ್ ಪ್ಲೇಸ್ ಇನ್ ದ ರೈಟ್ ಟೈಮ್. ಯು ಹ್ಯಾವ್ ಟು ಬಿ ಔಟ್ ದೇರ್. ಮನೇಲಿ ಕೂತ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಐ ಡೋಂಟ್ ಥಿಂಕ್ ಅದು ಎಲ್ಲರಿಗೂ ಆಗಲ್ಲ. ಅಂದರೆ ಮೇ ಬಿ ಒಬ್ಬೊಬ್ರದ್ದು ಲಕ್ ತುಂಬಾ ಚೆನ್ನಾಗಿರುತ್ತೆ, ಮನೆಗೆ ಬಂದು ಡೋರ್ ತಟ್ಟುತ್ತೆ. ಬಟ್ ಒಬ್ಬೊಬ್ರಿಗೆ ಹಂಗೆ ವರ್ಕೌಟ್ ಆಗಲ್ಲ. ಎವ್ರಿಬಡೀಸ್ ಜರ್ನಿ ಈಸ್ ಆಲ್ಸೋ ಡಿಫ್ರೆಂಟ್. ಈಗ ನಾನು ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತಂದರೆ ಇದೇ ಫಾರ್ಮುಲಾ 100% ವರ್ಕ್ ಆಗುತ್ತೆ ಅಂತಲ್ಲ. ಒಬ್ಬೊಬ್ರಿಗೆ ಬೇರೆ ಥರನೇ ವರ್ಕ್ ಆಗುತ್ತೆ. ಒಬ್ಬೊಬ್ಬರಿಗೆ ಪಾಪ ಎಲ್ಲ ಟ್ಯಾಲೆಂಟ್ ಇದ್ದೂನು ಎಲ್ಲ ಹೀಸ್ ಔಟ್ ದೇರ್, ಶೀಸ್ ಔಟ್ ದೇರ್, ಬಟ್ ಸ್ಟಿಲ್ ಏನೋ ವರ್ಕೌಟ್ ಆಗ್ತಾ ಇರಲ್ಲ. ಎವ್ರಿಬಡೀಸ್ ಜರ್ನಿ ಇಸ್ ಡಿಫ್ರೆಂಟ್. ಬಟ್ ಯು ಜಸ್ಟ್ ಬಿ ಪ್ರಿಪೇರ್ಡ್, ಯು ಎಂಜಾಯ್ ವಾಟ್ ಯು ಡೂ, ಆ್ಯಂಡ್ ಡೋಂಟ್ ಸ್ಟಾಪ್ ಟ್ರೈ ಮಾಡ್ತಾ ಇರಿ. ಸೂಪರ್ ಬಿಂದ, ಭಾಳ ಖುಷಿ ಆಯ್ತು ನಿಮ್ಮ ಜೊತೆಗೆ ಮಾತಾಡಿ. ಆ್ಯಂಡ್ ಒಳ್ಳೆ ಸ್ಟೆಪ್ಸ್ ಹಾಕಿರಿ, ನಿಮ್ಮ ಹತ್ರ ಒಂದು ಡೆಡಿಕೇಶನ್ ಕಾಣಿಸ್ತೈತಿ, ಆ ಕೋಆರ್ಡಿನೇಷನ್ ಐತಿ, ಆ್ಯಂಡ್ ಇಷ್ಟು ಚಂದ ಮಾತಾಡ್ತೀರಿ. ಒಳ್ಳೊಳ್ಳೆ ಪಾತ್ರಗಳು ನಿಮಗೆ ಸಿಗ್ಲಿ, ಫರ್ ಶ್ಯೂರ್ ಸಿಗ್ತಾವೆ. ನಿಮ್ಮ ಭಾಷೆ ಕಲ್ತ್ನಿ ಕಲ್ತ್ರಿ ಬಿಡ್ರಿ, ಅಲ್ಲ ಸ್ಟಾರ್ಟಿಂಗ್ ಮುಗಿದೋತ್ರಿ ಮೇಡಮ್. ಚೊಲೋ ಮಾತಾಡಿದ್ರಿ ನೀವು, ಕಲ್ತ್ರಿ, ಚೊಲೋ ಮಾತಾಡಿದ್ರಿ. ಭಾಳ ಖುಷಿ ಅನಿಸ್ತು ನನಗೆ, ನಮ್ಮವರೇ ಅನಿಸ್ತು ನೀವು. ಭಾಳ ಚಂದ ಮಾತಾಡಿದ್ರಿ. ಒಳ್ಳೊಳ್ಳೆ ಪಾತ್ರಗಳು ಸಿಗ್ಲಿ,
ಪಾರ್ಟ್ನರ್ ಸಿನಿಮಾ ಯಶಸ್ವಿ ಕಾಣಲಿ. ಥ್ಯಾಂಕ್ ಯು ರೀ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಬೃಂದಾಚಾರ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪೂಜಾ ಶಿವಕುಮಾರ್.